ಇದನ್ನು ನನಗೆ ಹೇಳಬೇಕಾಗಿಲ್ಲ, ನಾನು ಅವ್ರು ಕಟ್ಕೊಂಡು ನನಗಾಗಬೇಕಾಗಿರೋದು. ನಾನು ಹೇಳ್ತಿರೋದು ಅವನಿಗೆಲ್ಲ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಈ ಸರ್ಕಾರಕ್ಕೆ ಬೆನ್ನೆಲುಬ. ಈ ಸರ್ಕಾರಕ್ಕೆ ಏನು ಅವ್ರು ಡೈರೆಕ್ಷನ್ ಕೊಟ್ಟಿರೋದು ಕೋರ್ಟ್ನಲ್ಲಿ. ಕೋರ್ಟ್ ಆದೇಶ ಕೊಟ್ಟಿರೋದು ಕಿಣಿಗಲ್ಲ, ಕೋರ್ಟ್ ಆದೇಶ ಕೊಟ್ಟಿರೋದು ಪ್ರಚೋದನೆ ಎಲ್ಲ ಜನ ಇಷ್ಟೊತ್ತಿಗೆ ನುಗ್ಗಬೇಕಾಗಿತ್ತು. ನನಗೆ ಅವ್ರು ನೋಡಿ, ನಾನು ಯಾರಿಗೋ ಉತ್ತರ ಕೊಡಲ್ಲ. ಅವನು ಯಾರೋ ಲೂಟಿ ಹೊಡಿಯಕ್ಕೆ ಬಂದಿರೋ ನಮಗೆ 5 ರೂಪಾಯಿ ಹಾಕಿದಾನ ಆ ಯೋಜನೆಗೆ. 5 ರೂಪಾಯಿಗೆ ಹಾಕಿದಾನ ಅವನ ಕೈಯಿಂದ. ರಾಜ್ಯ ಸರ್ಕಾರದ ಭೂಮಿ ಕೊಟ್ಟರು ಲೀಸ್ಗೆ 10 ರೂಪಾಯಿಗೆ. ಅದನ್ನು ತಗೊಂಡೋಗಿ ICICI ಬ್ಯಾಂಕಲ್ಲಿ ಅಡ ಇಟ್ಟ ರಾಜ್ಯದ ಆಸ್ತಿನ. ಅಲ್ಲಿ ಸಾಲ ತಂದು ಈ ಆಟ ಆಡ್ಕೊಂಡು ಕೂತಿದ್ದಾನೆ. ಇದನ್ನು ನೋಡ್ಕೊಂಡು ಇವರೆಲ್ಲ ಸರ್ಕಾರ ನಡೆಸೋರು ಇವನಿಗೆ ಎಲ್ಲ ಮಾರಾಟ ಮಾಡಿಕೊಟ್ಟು ಕೂತಿದ್ದಾರೆ. ಅಲ್ವೇ ನಾನು ವಿಧಾನಸಭೆ ಕಲಾಪದಲ್ಲಿ ಕ್ಲಿಯರ್ ಕಟ್ ಹೇಳಿದ್ದೇನೆ, ಈ ಪ್ರಾಜೆಕ್ಟನ್ನು ಸ್ಕ್ರ್ಯಾಪ್ ಮಾಡೋಣ ಸದನ ಒಪ್ಪೋದಾದರೆ. ಸ್ಕ್ರ್ಯಾಪ್ ಯಾವಾಗ 2006 2007ರಲ್ಲಿ ಹೇಳಿದ್ದೇನೆ, ತೆಗಿರಿ ಸದನದ ಕಲಾಪ. ಇವರು ಯಾರೂ ಮಾಡುವಂತ ಹೇಳಲಿಲ್ಲ, ಬೆಂಬಲ ಇಲ್ಲ ನನಗಿದ್ದು 38 ಜನ MLAಗಳು. ಆ 38 ಜನ MLAಗಳು ಕಟ್ಕೊಂಡು ಎಲ್ಲಿಂದ ಸ್ಕ್ರ್ಯಾಪ್ ಮಾಡಲಿ ನಾನು. ಕ್ಯಾಬಿನೆಟ್ ಮುಂದೆ ತಂದೆ ಇದ್ದಾನೆ ಸಬ್ಜೆಕ್ಟ್ನ. ಬಾಯ್ಕಾಟ್ ಮಾಡಿದ್ರು, ಮಾಡೋಕ್ಕೆ ಬಿಡಲಿಲ್ಲ. ಇವತ್ತು ನನಗೆ ಈ ನಾಡಿನ ಜನ ಇವತ್ತು 134 ಸೀಟ್ ಕೊಟ್ಟವರಲ್ಲ, ಹೇಳ್ತಾರ 136 138. ಆ ರೀತಿ ಈ ನಾಡಿನ ಜನ ಕೊಟ್ಟಿದ್ರೆ ಇಂಥವ್ರು ಭಾಳ ಜನ ಜೈಲಲ್ಲಿರೋರು. ಇದನ್ನು ನನಗೆ ಹೇಳಬೇಕಾಗಿಲ್ಲ, ನಾನು ಅವ್ರು ಕಟ್ಕೊಂಡು ನನಗಾಗಬೇಕಾಗಿರೋದು. ನಾನು ಹೇಳ್ತಿರೋದು ಅವನಿಗೆಲ್ಲ ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಈ ಸರ್ಕಾರಕ್ಕೆ ಬೆನ್ನೆಲುಬ. ಈ ಸರ್ಕಾರಕ್ಕೆ ಏನು ಅವ್ರು ಡೈರೆಕ್ಷನ್ ಕೊಟ್ಟಿರೋದು ಕೋರ್ಟ್ನಲ್ಲಿ. ಕೋರ್ಟ್ ಆದೇಶ ಕೊಟ್ಟಿರೋದು ಕಿಣಿಗಲ್ಲ, ಕೋರ್ಟ್ ಆದೇಶ ಕೊಟ್ಟಿರೋದು ಪ್ರಚೋದನೆ ಎಲ್ಲ ಜನ ಇಷ್ಟೊತ್ತಿಗೆ ನುಗ್ಗಬೇಕಾಗಿತ್ತು. ನನಗೆ ಅವ್ರು ನೋಡಿ, ನಾನು ಯಾರಿಗೋ ಉತ್ತರ ಕೊಡಲ್ಲ. ಅವನು ಯಾರೋ ಲೂಟಿ ಹೊಡಿಯಕ್ಕೆ ಬಂದಿರೋ ನಮಗೆ 5 ರೂಪಾಯಿ ಹಾಕಿದಾನ ಆ ಯೋಜನೆಗೆ. 5 ರೂಪಾಯಿಗೆ ಹಾಕಿದಾನ ಅವನ ಕೈಯಿಂದ. ರಾಜ್ಯ ಸರ್ಕಾರದ ಭೂಮಿ ಕೊಟ್ಟರು ಲೀಸ್ಗೆ 10 ರೂಪಾಯಿಗೆ. ಅದನ್ನು ತಗೊಂಡೋಗಿ ICICI ಬ್ಯಾಂಕಲ್ಲಿ ಅಡ ಇಟ್ಟ ರಾಜ್ಯದ ಆಸ್ತಿನ. ಅಲ್ಲಿ ಸಾಲ ತಂದು ಈ ಆಟ ಆಡ್ಕೊಂಡು ಕೂತಿದ್ದಾನೆ. ಇದನ್ನು ನೋಡ್ಕೊಂಡು ಇವರೆಲ್ಲ ಸರ್ಕಾರ ನಡೆಸೋರು ಇವನಿಗೆ ಎಲ್ಲ ಮಾರಾಟ ಮಾಡಿಕೊಟ್ಟು ಕೂತಿದ್ದಾರೆ. ಅಲ್ವೇ ನಾನು ವಿಧಾನಸಭೆ ಕಲಾಪದಲ್ಲಿ ಕ್ಲಿಯರ್ ಕಟ್ ಹೇಳಿದ್ದೇನೆ, ಈ ಪ್ರಾಜೆಕ್ಟನ್ನು ಸ್ಕ್ರ್ಯಾಪ್ ಮಾಡೋಣ ಸದನ ಒಪ್ಪೋದಾದರೆ. ಸ್ಕ್ರ್ಯಾಪ್ ಯಾವಾಗ 2006 2007ರಲ್ಲಿ ಹೇಳಿದ್ದೇನೆ, ತೆಗಿರಿ ಸದನದ ಕಲಾಪ. ಇವರು ಯಾರೂ ಮಾಡುವಂತ ಹೇಳಲಿಲ್ಲ, ಬೆಂಬಲ ಇಲ್ಲ ನನಗಿದ್ದು 38 ಜನ MLAಗಳು. ಆ 38 ಜನ MLAಗಳು ಕಟ್ಕೊಂಡು ಎಲ್ಲಿಂದ ಸ್ಕ್ರ್ಯಾಪ್ ಮಾಡಲಿ ನಾನು. ಕ್ಯಾಬಿನೆಟ್ ಮುಂದೆ ತಂದೆ ಇದ್ದಾನೆ ಸಬ್ಜೆಕ್ಟ್ನ. ಬಾಯ್ಕಾಟ್ ಮಾಡಿದ್ರು, ಮಾಡೋಕ್ಕೆ ಬಿಡಲಿಲ್ಲ. ಇವತ್ತು ನನಗೆ ಈ ನಾಡಿನ ಜನ ಇವತ್ತು 134 ಸೀಟ್ ಕೊಟ್ಟವರಲ್ಲ, ಹೇಳ್ತಾರ 136 138.